ಮಂಗಳೂರಿಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಇಲ್ಲಿಯ ಜನರಿಗೆ ಲಾಸ್ ಕಮ್ಮಿ ಆಗಿ ಈಗ ಆದಾಯ ಜಾಸ್ತಿ ಆಗುವಂತ ಇತ್ತು. ಇಂತಹ ಒಂದು ನ್ಯಾಯ ಸಿಗುವಂತ ಒಂದು ಒಳ್ಳೆಯ ಹೈಕೋರ್ಟ್ ಯೋಜನೆ. ಏನೋ ವೈದಿಕ ನೇಮ, ಅದು ಕಾಂತಾರ ಚಿತ್ರದ ವಿಡಿಯೋಗಳನ್ನು ಹಾಕೊಳ್ಳೋದ್ರಲ್ಲೇ ತಮ್ಮ ಹಿತಾಸಕ್ತಿಯನ್ನ ಮಾಡೋದು ಬಿಟ್ಟರೆ, ನಾಡಿನ ಹಿತಾಸಕ್ತಿ, ಭಾಗದ ಜನರ ಹಿತಾಸಕ್ತಿ, ನಾಗರಿಕ ಜೀವನಕ್ಕೆ ಹೆಲ್ಪ್ ಆಗುವಂತ ಈ ಹೋರಾಟವನ್ನ ಮಾಡಿದ್ರೆ ಬೆಂಗಳೂರು ವಕೀಲರ ಒಂದು ದೊಡ್ಡ ಗುಂಪು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ನಮಸ್ಕಾರ. ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಬಡಕಿಲ ಪ್ರದೀಪ್. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಈಗ ನಾವು ನಮ್ಮ ಕರಾವಳಿಯ ಬಗ್ಗೆ ಮಾತಾಡೋಣ. ನಾವು ಕರಾವಳಿಯವರೇ, ಕರಾವಳಿಯಲ್ಲೇ ಕೂತು ಮಾತಾಡ್ತಾ ಇದ್ದೀವಿ. ನಮ್ಮ ಕರಾವಳಿಗೆ, ನಮ್ಮ ಮಂಗಳೂರಿಗೆ ಹೈಕೋರ್ಟ್ನ ವಿಭಾಗೀಯ ಪೀಠ ಬರುತ್ತೆ ಅನ್ನೋ ಥರದ ಗಾಳಿ ಸುದ್ದಿ ಒಂದು ಕಳೆದ ಕೆಲವು ವಾರಗಳಿಂದ ಓಡಾಡ್ತಾ ಇದೆ. ಮುಖ್ಯಮಂತ್ರಿಗಳಾಗಿದ್ದಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಈ ಮಂಗಳೂರಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಕೊಡಬೇಕು ಅಂತ ಶಿಫಾರಸನ್ನು ಮಾಡಿ ಕಳಿಸಿದ್ದಾರೆ. ತಮ್ಮ ಏನು ಸಮಸ್ಯೆ ಎಲ್ಲ ಮಾಡ್ಬೋದು ಅಂತ. ಅದೇ ರೀತಿಯಲ್ಲಿ ಈ ಭಾಗಕ್ಕೆ ಒಂದು ಹೈಕೋರ್ಟ್ ಪೀಠ ಬೇಕು ಎನ್ನುವುದು ಬಹಳ ಕಾಲದ ಒಂದು ಆಸೆ ಆಗಿತ್ತು. ಮತ್ತು ಎಲ್ಲ ಇಲ್ಲಿಂದ ಯಾಕೆ ಹೇಳಿದರೆ, ಮುಖ್ಯವಾಗಿ ಮಂಗಳೂರಿಂದ ಒಂದು 350 ಕಿಲೋಮೀಟ್ರ್ ಬೆಂಗಳೂರಿಗಿದೆ, ಅಥವಾ ಉತ್ತರ ಕನ್ನಡ, ಕಾರವಾರ, ಈ ಕೊಡಗು, ಶಿವಮೊಗ್ಗ, ಈ ಸುತ್ತಮುತ್ತಲಿನ ಒಂದು ಉಡುಪಿ, ಈ 5 ಜಿಲ್ಲೆಗಳಿಗೆ ಒಂದು ಅಲ್ಲಿ ತುಂಬ ದೂರ ಆಗ್ತಾ ಇರೋದರಿಂದ ಹೋಗಬೇಕು. ಅಲ್ಲಿ ರಾತ್ರಿ ಯಾವುದೋ ಲಾಡ್ಜಲ್ಲಿ ಇರಬೇಕು, 2,000ಕ್ಕಿಂತ ಕಮ್ಮಿ, ಊಟ ತಿಂಡಿ ಅದು ಖರ್ಚು ಅಲ್ಲೆಲ್ಲ ಮಾಡಿ ಹೈಕೋರ್ಟಿಗೆ ಹೋದರೆ ಆ ಜರ್ನಿ ಆಗ್ತದೆ. 2005ರಿಂದ ಆ ವರ್ಷದ ಕೇಸ್ಗಳು ಈಗಲೂ ನಡೀತಾ ಇರ್ತದೆ. ಅಂದರೆ 20 ವರ್ಷಗಳಿಂದ ಕೇಸ್ ನಡೀತಾ ಇದ್ದಾರೆ. ಎಷ್ಟು ಸರಿ ಹೋಗಬೇಕು, ಅಜರ್ನ್ ಆಗ್ತದೆ, ಎಷ್ಟು ಖರ್ಚು ಕ್ಲೈಂಟ್ಗಳಿಗೆ, ಇವರಿಗೆ, ಕಕ್ಷಿದಾರರಿಗೆ ಎಷ್ಟೆಲ್ಲ ಖರ್ಚುಗಳಿರ್ತದೆ. ವಕೀಲರಿಗೂ ಕೂಡ ಅಷ್ಟೇ. ಇಲ್ಲಿ ಮಾಡಿದರೆ ಇವರಿಗೂ ಇಲ್ಲಿಯ ಒಂದು ವಕೀಲರಿಗೂ ಒಂದು ಅವಕಾಶ ಆಗ್ತದೆ, ಇಲ್ಲಿಯ ತುಂಬ ಜನಕ್ಕೆ ಕೆಲಸ ಆಗ್ತದೆ. ಮತ್ತು ಆದಷ್ಟು ಬೇಗ ಒಂದು ಕೇಸ್ಗಳು ಇತ್ಯರ್ಥ ಆದರೆ ಈ ಭಾಗದ ಜನಕ್ಕೆ, ಈ ಭಾಗಕ್ಕೆ ಒಳ್ಳೆಯದು. ಅಂದರೆ ಇದಕ್ಕೋಸ್ಕರ ನಮ್ಮ ಇಲ್ಲಿ ಮಂಗಳೂರಿನ ವಕೀಲರ ಸಂಘ ಅಂದರೆ ಬಾರ್ ಅಸೋಸಿಯೇಷನ್ ಇದ್ದು, ಹಿಂದಿನ ಅಧ್ಯಕ್ಷರಾಗಿದ್ದಂತಹ ಎಚ್ ವಿ ರಾಘವೇಂದ್ರ ಅವರು, ಅದಕ್ಕಿಂತ ಹಿಂದೆ ಪೃಥ್ವಿರಾಜ್ ಇರಬೇಕು ಅವರು, ಆಮೇಲೆ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಜಗದೀಶ್ ಶೇಣವ್ ಅವರು ಕೂಡ ಇದರ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಸರಿ ಒಂದು ಜೋರಾದ ಒಂದು ಕೂಗು ಬರಬೇಕು. ಅಂದರೆ ಈಗ ಅವರು ಮುಖ್ಯಮಂತ್ರಿಗಳು ಓಕೆ ಅಂತ ಹೇಳಿದ್ದಾರೆ, ಬಟ್ ಈಗೇನು ಹೇಳಿದ್ರೆ, ಹಿರಿಯ ನ್ಯಾಯಮೂರ್ತಿಗಳು, ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದವರು, ಹಿರಿಯ ನ್ಯಾಯಾಧೀಶರುಗಳು, ಇವರೆಲ್ಲ ಇದಕ್ಕೆ ಸಪೋರ್ಟ್ ಮಾಡಬೇಕು. ಅದರ ಜೊತೆಯಲ್ಲಿ ಇದು ಕೇವಲ ವಕೀಲರಿಗೆಲ್ಲ, ಇಲ್ಲಿಯ ಜನರಿಗೆ ಲಾಭ ಮೈನ್. ಅದಕ್ಕೋಸ್ಕರ ಇಲ್ಲಿಯ ತುಳು ನಾಡಿನ ಅಂದರೆ ಇವಾಗದ ತುಳುನಾಡು ಮಾತ್ರ ಅಲ್ಲ, ಈ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಅಥವಾ ಶಿವಮೊಗ್ಗ, ಕೊಡಗು, ಈ ಭಾಗದ ಜನರು ಹೋರಾಟ ಮಾಡಬೇಕು. ಈ ತುಳುನಾಡಿನ ಹೋರಾಟಗಾರರ ಟ್ರೋಲ್ ಪೇಜ್ಗಳು ಇವರೆಲ್ಲ ವೈದಿಕ ನೇಮ, ಅದು ಕಾಂತಾರ ಚಿತ್ರದ ವಿಡಿಯೋಗಳನ್ನು ಹಾಕೊಳ್ಳೋದ್ರಲ್ಲೇ ತಮ್ಮ ಹಿತಾಸಕ್ತಿಯನ್ನು ಮಾಡೋದು ಬಿಟ್ಟರೆ, ಈ ನಾಡಿನ ಹಿತಾಸಕ್ತಿ, ಭಾಗದ ಜನರ ಹಿತಾಸಕ್ತಿ, ಒಂದು ಆಡಳಿತಾತ್ಮಕ, ನಾಗರಿಕ ಜೀವನಕ್ಕೆ ಹೆಲ್ಪ್ ಆಗುವಂಥ ಈ ಹೋರಾಟವನ್ನು ಮಾಡಿದರೆ ಖಂಡಿತ ಹೈಕೋರ್ಟ್ ಪೀಠ ಆದಷ್ಟು ಬೇಗ ಇಲ್ಲಿಗೆ ಬರ್ತದೆ. ಆದರೆ ಇದಕ್ಕೆ ಯಾಕಿದು ಇಷ್ಟು ತಡ ಆಗಿ ಬಂದಿದೆ ಮತ್ತು ಇದಕ್ಕೆ ವಿರೋಧ ಯಾರ್ದು ಅಂತ? ಈಗ ನಮ್ಮ ಈ ಭಾಗದ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಅದು ಮೆಡ್ರಾಸ್ ಪ್ರೆಸಿಡೆನ್ಸಿ ಟೌನಿಗೆ ಸೇರಿದ್ದು. ಅಂದರೆ ನಾನು ಯಾವಾಗ ಹೇಳಿದ್ರೆ ಬ್ರಿಟಿಷರ ಟೈಮಿಂದ ನಾನು ಹೇಳೋದು, ತನಕನೂ ಕೂಡ ಅದೇ ರೀತಿ ಇತ್ತು. ಕೊಡಗು ಪ್ರಾಂತ್ಯ ಎನ್ನುವಂಥದ್ದು ರಾಜ ಆಗಿತ್ತು. ಹಾಗೆ ಉತ್ತರ ಕನ್ನಡ ಬೇರೆ ಸೇರಿತ್ತು, ಆದರೆ ಮೈಸೂರು ರಾಜ್ಯ ಇತ್ತು. ಹಾಗೆ ಬೇರೆ ಬೇರೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಎಲ್ಲ ರಾಜ್ಯಗಳು ಅದು ಹಂಚಿ ಹೋಗಿತ್ತು. ಯಾವಾಗ 1956ರಲ್ಲಿ ಇರಬೇಕು, ನವಂಬರ್ 1 ಕರೆಕ್ಟ್. ಆ ಸಂದರ್ಭದಲ್ಲಿ ಏಕೀಕೃತ ಕರ್ನಾಟಕ ಎಲ್ಲ ಕಡೆ ಆಯಿತು. ಏಕೀಕೃತ ಕರ್ನಾಟಕ ಆಗುವಾಗ ನಮ್ಮ ಈ ಉಡುಪಿ, ಮಂಗಳೂರು, ದಕ್ಷಿಣ ಕನ್ನಡ ಮಂಗಳೂರು ಈ ಭಾಗವನ್ನು
ಇದನ್ನು ತೆಗೆದು ಅಲ್ಲಿಗೆ ಕರ್ನಾಟಕಕ್ಕೆ ಸೇರ್ಪಡೆ ಆಯಿತು. ಕಾಸರಗೋಡು ಕೈ ತಪ್ಪಿ ಹೋಯಿತು ಆ ಕಡೆ. ಕೊಡಗು ಕೂಡ ಇಲ್ಲಿಗೆ ಸೇರಿಸಿದರು. ಅಂದರೆ ನಾವು ತುಳುನಾಡು ಪ್ರತ್ಯೇಕವಾಗಿದ್ವಿ ಮೊದಲಿಂದಲೂ, ಎಷ್ಟೋ ವರ್ಷಗಳ ಕಾಲದಿಂದ ಸೇರಿಸಿ ನಮ್ಮ ಸಾರ್ವಭೌಮತೆಗೆ ಯಾವುದು ಧಕ್ಕೆ ಇಲ್ಲ, ಇಲ್ಲಿಯ ಭಾಷೆ, ಇಲ್ಲಿಯ ನೆಲ ಜಲ ಇದ ಭಾಗಕ್ಕೆ ಯಾವುದು ಸಮಸ್ಯೆ ಆಗುವುದಿಲ್ಲ ಅಂತ ಹೇಳಿ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸೇರಿದೆ. ಆದರೆ ಈ ಭಾಗದಲ್ಲಿ ಕೊಡಗು ಸಹಿತ ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಈ ಭಾಗದ ಜನರ ನೀವು ನೋಡ್ಬೋದು, ಟ್ಯಾಕ್ಸ್ ಕಟ್ಟೋದ್ರಲ್ಲಿ ನಂಬರ್ 1, ಕಾನೂನು ಪಾಲನೆ ಮಾಡೋದ್ರಲ್ಲಿ ನಂಬರ್ 1, ಎಲ್ಲದರಲ್ಲೂ ಏನು ಹಾಸ್ಪಿಟ್ಯಾಲಿಟಿ, ಶಿಕ್ಷಣ, ಆಸ್ಪತ್ರೆ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರುವಂಥ, ಅಂದರೆ ಹೈಯೆಸ್ಟ್ ರೆವೆನ್ಯೂ ಕೊಡುವಂಥ ಈ ಭಾಗದ ಜನರಿಗೆ ಸೌಲಭ್ಯಗಳ ಮಟ್ಟಿಗೆ ನೋಡೋದಾದರೆ ಈ ಸಾರಿ ಒಂದು ಗ್ಯಾರಂಟಿ ಬಂದು ಕೆಲವೊಂದು ಸೌಲಭ್ಯಗಳು ಅನಿವಾರ್ಯವಾಗಿ ಬಿಟ್ಟರೆ ಇಲ್ಲಿಗೆ ಬರುವಂಥ ಸೌಲಭ್ಯಗಳು ಯಾವತ್ತೂ ಕೂಡ ಹಿಂದೆ ಇಲ್ಲಿಯ ವಕೀಲರುಗಳು ಎಲ್ಲೆಲ್ಲಿ ಹೋಗಿ ಸುಪ್ರೀಂ ಕೋರ್ಟು ನ್ಯಾಯಾಧೀಶರಾಗಿದ್ದಾರೆ, ಬೆಂಗಳೂರಿನಲ್ಲಿ ಆಗಿದ್ದಾರೆ. ಆದರೆ ಇಲ್ಲಿಯ ಭಾಗಕ್ಕೆ ಒಂದು ಹೈಕೋರ್ಟ್ ಪೀಠವನ್ನು ತರಲಿಕ್ಕೆ ಆಗಲಿಲ್ಲ. ನೋಡಿ, ನೀವು ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠ ಆಯಿತು, ಧಾರವಾಡದಲ್ಲಿ ಆಯಿತು, ಅಲ್ಲಿ 21,000 ವರ್ಷಕ್ಕೆ 21,000 ಪ್ರಕರಣಗಳು ಇತ್ಯರ್ಥ ಆಗ್ತದೆ. ಇಲ್ಲಿ ಮಂಗಳೂರಿನಲ್ಲಿ ಆದರೆ ಎಷ್ಟು ಈ ಭಾಗದ ಕೇಸುಗಳು ಆದಷ್ಟು ಬೇಗ ಇತ್ಯರ್ಥ ಆದರೆ ಎಲ್ರಿಗೂ ಒಳ್ಳೇದಲ್ವಾ? ಮತ್ತು ಮುಖ್ಯ ಹೈಕೋರ್ಟಿಗಿರುವಂಥ ಲೋಡ್ ಕೂಡ ಕಮ್ಮಿ ಆಗುತ್ತೆ, ಲೋಡ್ ಕಮ್ಮಿ ಆಗುತ್ತೆ. ಮತ್ತು ಇಲ್ಲಿ ಪ್ರತಿಭಾನ್ವಿತ ವಕೀಲರಿದ್ದಾರೆ, ಮತ್ತು ಕೇಸುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕೇಸುಗಳಿದೆ. ಇದು ಕಾನೂನು ಜಾಗೃತಿ ಇರೋದ್ರಿಂದ ಆದಷ್ಟು ಬೇಗ ಈ ಭಾಗದಲ್ಲಿ ಇತ್ಯರ್ಥ ಆದರೆ ಈ ಭಾಗಕ್ಕೆ ಒಳ್ಳೆಯದು. ವಿರೋಧ ಯಾಕೆ ಅಂತ ಕೇಳಿದ್ರಿ ನೀವು. ವಿರೋಧ ಮುಖ್ಯವಾಗಿ ನನಗನ್ಸೋದು ಬೆಂಗಳೂರಿನ ವಕೀಲರ ವಿರೋಧ ಇರ್ತದೆ. ಅಲ್ಲಿಯ ವಕೀಲರಿಗೆ ಕೇಸ್ಗಳು ಕಮ್ಮಿ ಆಗ್ತದೆ, ಅಥವಾ ಇಲ್ಲಿಯ ಹಂಚಿ ಬಂದರೆ ಇಲ್ಲಿಯೇ ಒಂದು ಹೈಕೋರ್ಟ್ನ ವಕೀಲರುಗಳ ಒಂದು ಪ್ಯಾನಲ್ ಬೆಳೀತದೆ. ಮತ್ತು ಅಲ್ಲಿಯ ಒಂದು ಸುಮಾರು ಆಲ್ರೆಡಿ ಈಗ ಕಲಬುರಗಿ ಆ ಕಡೆ ಭಾಗದಲ್ಲಿ ಕಮ್ಮಿ ಆಗಿದೆ. ಮಂಗಳೂರಿನಲ್ಲಿ ಒಳ್ಳೆ ಫೀಸ್ ಎಲ್ಲ ಕೊಡುವಂಥದ್ದು ಮತ್ತು ಒಳ್ಳೊಳ್ಳೆ ಕೇಸ್ಗಳು ಈ ಭಾಗದಲ್ಲಿ ಇದೆ. ಈಗಾಗಲೇ ಬೆಂಗಳೂರಿನವರು ಇದಕ್ಕೆ ಬೆಂಗಳೂರು ವಕೀಲರ ಒಂದು ದೊಡ್ಡ ಗುಂಪು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಮತ್ತೊಂದು ಖಾಲಿ ಬೆಂಗಳೂರಿನವರು ಮಂಗಳೂರಿನವರು ಇದೊಂದು ಪ್ರಾದೇಶಿಕದ ಭಿನ್ನತೆ ಅಂತ ನೀವು ಮೇಲ್ನೋಟಕ್ಕೆ ಕಾಣ್ತದೆ. ನಾವು ಕನ್ನಡ, ಅವರು ತುಳು ಆ ಥರ. ಆ್ಯಕ್ಚುಲಿ ಅದಕ್ಕಿಂತಲೂ ಹೆಚ್ಚಾಗಿ ಇಲ್ಲಿಯ ತುಳುನಾಡಿನ ವಕೀಲರುಗಳೇ ಅಲ್ಲಿ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡುವಂಥವರೇ ಒಳಗಿಂದೊಳಗೆ ಅವರು ಕೂಡ ಆದಷ್ಟು ಉಮೇದನ್ನು ತೋರಿಸ್ತಲ್ಲ, ಒಳಗಿಂದೊಳಗೆ ಬೇಡ ಅಂತ ಹೇಳುವಂಥ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಯಾಕೆ ಹೇಳಿದರೆ ಸಪೋರ್ಟ್ ಮಾಡ್ತಾಯಿಲ್ಲ ಅಂತ. ಯಾಕೆ ಹೇಳಿದರೆ ಅವರು ಬೆಂಗಳೂರು ಈಗಾಗಲೇ ಸೆಟ್ಲ್ ಆಗಿದ್ದಾರೆ, ಅವರಿಗೆ ಒಳ್ಳೆಯ ಆದಾಯ ಬರ್ತಾ ಇದೆ, ಅವರ ನೆಟ್ವರ್ಕ್ ಇದೆ, ಎಲ್ಲ ಚೆನ್ನಾಗಿರುವಾಗ ಇಲ್ಲಿ ಬಂದರೆ ಅವ್ರದ್ದು ಅರ್ಧ ಕೇಸ್ಗಳು, ಅಂದರೆ ಇವರೆಲ್ಲರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದಾಗಿ ಜನರ ಹಿತಾಸಕ್ತಿಗೆ ಇಲ್ಲಿ ಧಕ್ಕೆ ಆಗುತ್ತೆ, ತೊಂದರೆ ಆಗ್ತಿದೆ ಅಂತಲ್ಲ. ಜನರ ಹಿತಾಸಕ್ತಿಗೆ ಏನೂ ಧಕ್ಕೆ ಆಗೋದಿಲ್ಲ. ವಕೀಲರುಗಳ ಆದಾಯಕ್ಕೆ ಬೆಂಗಳೂರಿನಲ್ಲಿರುವಂಥ ಇಲ್ಲಿಯ ವಕೀಲರುಗಳ ಆದಾಯಕ್ಕೆ ಸ್ವಲ್ಪ ಕಮ್ಮಿ ಆಗ್ಬೋದು. ಮತ್ತು ಈ ಭಾಗದಲ್ಲಿ ಅವರು ಪುನಃ ಮತ್ತೆ ಬಂದು ಈ ವಕೀಲರ ಜೊತೆ ಕೂತ್ಕೊಂಡು ಇಲ್ಲಿ ವಾದ ಮಾಡಬೇಕಾಗ್ತದೆ. ಆ ಥರ ಎಲ್ಲ ಇರ್ತದೆ. ಹಾಗಾಗಿ ಮತ್ತು ಇಲ್ಲಿ ಹೊಸ ಒಂದು ವಕೀಲರ ಪ್ರತಿಭೆಗಳು ಬೆಳೀತದೆ, ಆಗ ಆದಾಯಗಳು ಹಂಚಿ ಹೋಗ್ತದೆ. ಈ ಥರ ಎಲ್ಲ ಬಿಸ್ನೆಸ್ ಮ್ಯಾಟ್ರ್ಗಳು ಇರ್ತದೆ. ಎಲ್ಲಕ್ಕಿಂತಲೂ ಹೊರತಾಗಿ ನಮಗೆ ಈ ಭಾಗದ ಜನರಿಗೆ, ಈ ಭಾಗದ ಕಕ್ಷಿದಾರರು ಏನು ಕೇಸ್ ಇದೆ ಇವರಿಗೆ ತುಂಬ ಹೆಲ್ಪ್ ಆಗುವಂಥ ವಿಚಾರ ಅಂದರೆ, ಒಂದು ಹೈಕೋರ್ಟ್ ಪೀಠ ಮಾಡಿದರೆ ಎಷ್ಟೊಂದು ಇಲ್ಲಿ ಡೆವಲಪ್ ಆಗುತ್ತೆ ಈ ಭಾಗದಲ್ಲಿ. ಮಂಗಳೂರಿನಲ್ಲಿ ಆದರೆ ಮಂಗಳೂರಿನಲ್ಲಿ ಆಲ್ರೆಡಿ ಒಂದು ಒಳ್ಳೆ ಜಾಗದಲ್ಲಿ ಎಲ್ಲ ಇಲ್ಲಿ ಕೊಡ್ತಾನೆ ಹೇಳಿದ್ದಾರೆ. ಒಂದು ಒಳ್ಳೆ ಜಾಗ ಇದ್ದರೆ ಆ ಜಾಗದಲ್ಲಿ ಟೌನ್ಶಿಪ್ ಆಗುತ್ತೆ, ಒಂದು ಹೊಸ ಇಕೋಸಿಸ್ಟಮ್ ಬೆಳೀತದೆ. ಅಂದರೆ ಎಲ್ರಿಗೂ ಆದಾಯ ಆಗ್ತದೆ. ಖಾಲಿ ಅಂದರೆ ಇಲ್ಲಿಯ ಜನರಿಗೆ ಲಾಸ್ ಕಮ್ಮಿ ಆಗಿ ಇಲ್ಲಿಯ ಜನರಿಗೆ ಆದಾಯ ಜಾಸ್ತಿ ಆಗುವಂಥ ಇಂಥ ಒಂದು ನ್ಯಾಯ ಸಿಗುವಂಥ ಒಂದು ಒಳ್ಳೆಯ ಹೈಕೋರ್ಟ್ ಯೋಜನೆ. ಈ ಹೈಕೋರ್ಟು ಪೀಠಕ್ಕೆ ಎಲ್ಲರೂ ಹೋರಾಟ ಮಾಡಬೇಕು. ಇಲ್ಲಿ ಏನಾದರೆ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆಗಳಾಗ್ತದೆ ಅಲ್ಲ. ಯಾರೋ ಹುಡುಗಿಗೆ ಸೇರಿಸಿದ್ರು ಅಲ್ಲ, ಸೇರಿಸೋದು ದೊಡ್ಡ ತಪ್ಪು. ಜನ ಒಟ್ಟಾಗ್ತಾರೆ, ಅದಕ್ಕೆ ಸಮಯನ ಹಾಕ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಇಂಥ ಜನರಿಗೆ ಒಳ್ಳೆಯದಾಗುವಂಥ, ಪಾಸಿಟಿವ್ ಇರುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಇಲ್ಲಿ ನಡಿಬೇಕು. ಸಣ್ಣ ಪುಟ್ಟ ರೌಡಿಸಮ್, ಕ್ರಿಮಿನಲ್ ಗಲಾಟೆ ಇದಕ್ಕೆಲ್ಲ ಜನ ಒಟ್ಟಾಗೋ ಬದಲು ಗಲಾಟೆಗೆ
ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ, ಯಾರು ಅಣ್ಣ ಧೀರ ಶೂರ ಅಂತ ಅವ್ರ ಪೋಸ್ಟ್ಗಳನ್ನು ಹಾಕ್ಕೊಂಡು ರಾಜಕೀಯವೋ ರೌಡಿಸಮೋ ಕ್ರಿಮಿನಲ್ಲೋ ಇವರೆಲ್ಲ ಅವರವರನ್ನು ಬೆಳೆಸೋದು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಇಂತಹ ಒಂದು ಗುಡ್ ಕಾಸಿಗಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲೂ ಅಭಿಯಾನ ಮಾಡಿ, ಈ ಫೀಲ್ಡ್ನಲ್ಲೂ ಕೂಡ ಒಂದು ಅಭಿಯಾನ ಮಾಡಿ, ಜಾಗೃತಿಯನ್ನು ಮೂಡಿಸಿ. ಆಗಾಗ ಹೊಸ ಇದನ್ನು ಸಭೆಗಳನ್ನು ಮಾಡಿ, ಹಿರಿಯ ನ್ಯಾಯಾಧೀಶರುಗಳನ್ನು, ಹೈಕೋರ್ಟ್ ವಕೀಲರುಗಳನ್ನು, ಸುಪ್ರೀಂ ಕೋರ್ಟ್ ವಕೀಲರನ್ನು ಇದಕ್ಕೊಂದು ಅಭಿಪ್ರಾಯ ಮೂಡಿಸಿ. ಈಗಾಗಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೊಂದು ಹಸಿರು ನಿಶಾನೆ ತೋರಿಸಿದ್ದಾರೆ, ಒಳ್ಳೆ ಬೆಳವಣಿಗೆ ಆಗಿದೆ. ಇನ್ನು ಅದನ್ನು ಕನ್ಕ್ಲೂಷನ್ ಮಾಡುವಂಥ ಹೊಣೆ ರಾಜಕಾರಣಿಗಳಿಗೂ, ಅದಕ್ಕಿಂತ ಹೆಚ್ಚಾಗಿ ವಕೀಲರು ಮತ್ತು ಹಿರಿಯ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ ನಾಡಿನ ಜನತೆಗೆ ಸೇರಿದೆ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇದು ಈ ಹೊತ್ತಿನ ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀನಿ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲಲ್ಲಿ ನಿಮಗಾಗಿ ನಿರಂತರವಾಗಿ ಮಾಹಿತಿ, ಮನರಂಜನೆಯ ಸರಣಿಗಳು ನಡೀತಾನೆ ಇರುತ್ತೆ. ಥ್ಯಾಂಕ್ ಯು.